ತಾತ ಪಾರ್ಕಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ, ಹೋಗಿ ಫಸ್ಟ್ ಕ್ಲಾಸ್ ಒಂದು ವಾಕ್ ಮಾಡ್ಕೊಂಡ್ ಬನ್ನಿ. ಊರ್ಗೋಲ್ತಾನೆ ಅಲ್ಲಿ ನೋಡಿ. ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್. ನಡೆಯೋ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ನೀವು ಅಣ್ಣ ಆದ ಮಾತ್ರಕ್ಕೆ ನಿಮ್ ಮಾತನ್ನ ನಾನು ಪಾಲಿಸ್ಬೇಕಾ? ಹ್ಞೂ, ಮತ್ತೆ ಅದ್ ನಿನ್ ಕರ್ತವ್ಯ. ಅಣ್ಣ, ನನ್ನ ಕರ್ತವ್ಯದ ಬಗ್ಗೆ ನೀವೇನು ಹೇಳ್ಬೇಡಿ. ನನ್ನ ಕರ್ತವ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಮ, ನೀನ್ ಈ ತರ ತಿರುಗಿ ಮಾತಾಡೋದು ನನಗೆ ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ. ಮೊದಲು ನನ್ನ ಮಾತು ಕೇಳೋ. ಮೊದಲು ನೀನ್ ಟಾಯ್ಲೆಟ್ಗೆ ಹೋಗು. ಬೆಳಗ್ಗೆಯಿಂದ ಸಂಜೆವರೆಗೂ ಹುಡುಗರ ಹತ್ರ ಬಡ್ಕೊಂಡು ಸಾಯ್ತಾರೋ ನೀನು. ನಾನು ಒಂದೇ ಕಡೆ ಕುರ್ಚಿ ಮೇಲೆ ಕೂತ್ಕೊಂಡಿರೋನು. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಸಂಬಂಧ ವಿಷಯ ಬಿಡು. ನಿನ್ ವಿಷಯ ನನಗೆ ಗೊತ್ತಿಲ್ವಾ? ಚಿಕ್ಕನಿಂದ ನಾನು ನೋಡ್ತಾನೆ ಇದ್ದೀನಿ. ಸ್ವಲ್ಪ ಅವಸರ ಆಗ್ಬಿಟ್ರೆ ಸಾಕು, ನಿಕ್ಕರ್ನಲ್ಲೇ ಮಾಡ್ಕೊಂಡ್ಬಿಡ್ತೀಯಾ? ಹೋಗೋ. ನೀನೇನ್ ಕಮ್ಮಿ? ನಿನ್ ವಿಷಯ ನನಗೆ ಗೊತ್ತಿಲ್ವಾ? ಒಳಗಡೆ ಸೇರ್ಕೊಂಡ್ಬಿಟ್ರೆ ಗಂಟೆ ಅಲ್ಲೇ ಮಲ್ಕೊಂಡ್ಬಿಡ್ತೀಯಾ? ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗ. ನೀನೇ ಹೋಗು. ನೀನೇ ಹೋಗ. ಮೊದ್ಲು ಯಾರು ಹೋಗೋದು ಅನ್ನೋದನ್ನ ನಿರ್ಧರಿಸ್ಕೊಳ್ಳಿ. ಅಷ್ಟ್ರಲ್ಲಿ ನಾನು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನೋಡಿದ್ಯಾ, ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅಂತ ಅವ್ನು ನುಗ್ಗೇ ಬಿಟ್ಟ. ಜಾನಕಿ, ಬನ್ನಿ ಅಕ್ಕ. ತಗೋ. ಏನಿದು? ಚಕ್ಲಿನ ಯಾರ್ ಮಾಡಿದ್ದು? ಈ ಮನೇಲಿ ನಾನಲ್ದೆ ನಿನಗೆ ಚಕ್ಲಿ ಯಾರು ಮಾಡ್ಕೊಡ್ತಾರೆ? ಅಲ್ಲ ಅಕ್ಕ, ಮೊದ್ಲೇ ಕಾಲ್ ನೋವು ಅಂತಿರ್ತೀರಾ, ಸುಮ್ನೆ ಯಾಕೆ ತೊಂದ್ರೆ ತಗೊಂಡ್ರಿ? ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ಮೊದಲು ತಿನ್ನು. ಇಷ್ಟೊಂದ್ ಚಕ್ಲಿನ? ನಿನಗಿಷ್ಟ ಅಂತ ಮಾಡ್ಕೊಂಬಂದೆ. ಆಗ ತಿಂತಿರ್ಲಿಲ್ಲ. ಆವಾಗ ಅಂದ್ರೆ ಚಿಲ್ಟು ಹೊಟ್ಟೆಲಿದ್ದ. ನಿಜ ಹೇಳಕ್ಕ, ನೀವಾಗ ನಾನು ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರೆ ನಮ್ ತಾಯಿ ಜ್ಞಾಪಕನೇ ಬರ್ತಾ ಇರ್ಲಿಲ್ಲ. ಆದ್ರೆ ಈ ನಡುವೆ ಯಾಕೋ ನಿಮಗ್ ನನ್ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅನ್ಸ್ತಿದೆ. ಬಿಡ್ತು ಅನ್ನು, ಅಂಥದ್ದೇನೂ ಆಗಿಲ್ಲ. ನಿನ್ ಮೇಲೆ ನನಗೆ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲ. ಆಗ ನೀನೇ ಒಂದ್ ಮಗು ತರ ಇದ್ದೆ, ಈಗ ನೀನೇ ಒಂದ್ ಮಗುನ್ ತಾಯಿ ಆಗಿದೀಯಾ. ಆಗ ನೀನು ಮನೆ ತುಂಬಾ ಓಡಾಡ್ತಾ ಇದ್ರೆ ಮನೆನೇ ನೃತ್ಯ ಮಾಡ್ದಾಗಿತ್ತು. ನೃತ್ಯ ಎಂಬುದು ಒಂದು ಸಾಧನೆ ಶಿಷ್ಯೋತ್ತಮಿ. ಸಾಧನೆಯಿಂದ ಸಫಲತೆ ದೊರಕುವುದು. ಈ ಸಂವತ್ಸರದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನಿನಗೆ ದೊರಕಲೇಬೇಕು. ಇದು ನಮ್ಮ ಮಾನ ಮರ್ಯಾದೆಯ ಪ್ರಶ್ನೆಯಾಗಿದೆ, ನಮ್ಮ ಘನತೆ ಗೌರವಕ್ಕೆ ಸವಾಲಾಗಿದೆ. ಶಿಷ್ಯೋತ್ತಮಿ, ನಮ್ಮ ಸಾಧನೆ ಪ್ರಾರಂಭಿಸೋಣವೇ? ಏನಾಯ್ತು ಗುರುಜಿ? ನಮ್ಮ ಸಾಧನೆಗೆ ಭಂಗ ಬಂದಿತು. ಹೇಗೆ ಗುರುಜಿ? ನೋಡಲ್ಲಿ. ನೀನೇನ್ ಮಾಡ್ತಿದ್ದೆ ಇಲ್ಲಿ? ನಾನು ನೋಡ್ತಾ ಇದ್ದೆ. ಏನ್ ನೋಡ್ತಾ ಇದ್ಯಾ? ನೋಡಕ್ಕಿಲ್ಲೇನ್ ಕೋತಿ ಕುಂತಿದ್ಯಾ? ಇಲ್ಲ, ನಾನು ಈ ನೃತ್ಯನೇ ನೋಡ್ತಾ ಇದ್ದೆ. ಶಟ್ ಅಪ್ ಇಡಿಯಟ್, ಹೋಗಿಲ್ಲಿಂದ. ಹೋಗ್ತೀಯೋ ಇಲ್ಲ ಕ್ಯಾಕ ಸುಗಿಬೇಕಾ? ಯಾಕಮ್ಮ ಸ್ವಾತಿ, ಯಾಕೆ ಅಳ್ತಾ ಇದೀಯಾ? ಹೇಳಮ್ಮ. ನೋಡು, ನೀನೀಗ ಸುಮ್ಮನೆ ಹೇಳ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗತ್ತಮ್ಮ? ಅದೇನಾಯ್ತು ಹೇಳು. ಅದೇನ್ ನಡೀತು ಅಂತ ನಾನ್ ಹೇಳ್ತೀನಿ ತಾತ. ಏನು? ಮಯೂರಿ ನೃತ್ಯ ಕಲಿತಾ ಇದ್ದ, ಅದನ್ನ ಸ್ವಾತಿ ನೋಡ್ತಾ ಇದ್ಲು. ಇದು ಗೊತ್ತಾಗಿ ಮಯೂರಿ ಬಾಯಿ ಬಂದಾಗ ಮಾತಾಡ್ತು. ಬಾಯಿ ಬಂದಾಗ ಮಾತಾಡಕ್ ಇದ್ರಲ್ಲಿ ಏನಿದೆ? ಅವಳು ಸಾಧನೆಗೆ ಭಂಗ ಆಗೋಯ್ತು. ಓಹೋ, ಸಾಧನೆ ಭಂಗ? ಇವಳೇನ್ ದೇವಲೋಕದಿಂದ ಉದುರಿರೋ ಊರ್ವಶಿ ತುಂಡು? ಓಹೋ ಕುಮಾರ, ಏನೇ ಹೇಳು, ಇತ್ತೀಚೆಗೆ ಯಾಕೋ ಅವಳಿಗೆ ತುಂಬಾ ಕೊಬ್ಬು ಬಂದ್ಬಿಟ್ಟಿದೆ. ನೀನ್ ಚಾಣ ಅಲ್ವಾ? ನೀನು ಅವಳು ಕೊಬ್ಬು ಬೆಳೆಸಿದ್ರೆ ನಿನಗೆ ₹1 ನಾನು ಕೊಡ್ತೀನಿ. ₹1? 1 ಕಾಲ್ ಕೊಡ್ತೀನಯ್ಯ. ನಿಜವಾಗ್ಲು? ಏನು ಮಯೂರಿ ಗೆದ್ಲ? ಮಯೂರಿ ಅಲ್ಲ, ಸ್ವಾತಿ ಗೆದ್ದು ಪ್ರೈಸ್ ತಗೊಂಡ್ಬಿಟ್ಲು. ಇನ್ನು ಸ್ವಾತಿ ಗೆದ್ಲಾ? ಸ್ವಾತಿ ವಿನ್ಸ್ ದ ಟ್ರೋಫಿ. ಹೌದು, ಸ್ವಾತಿ ಯಾವಾಗ ಡ್ಯಾನ್ಸ್ ಕಲ್ತು? ಹುಟ್ಟು ಕಲಾವಿದ್ರು ಡಾನ್ಸ್ ಆಗಿ ಕಲಿಬೇಕು. ಒಳ್ಳೇದಾಗ್ಲಮ್ಮ. ಓ, ಇದ ವಿಷಯ. ನೀವೇನ ಹೊಸ ಮೇಷ್ಟ್ರು? ಹೌದು, ಒಂದ್ 3-4 ವರ್ಷ ನಾಟ್ಯ ವಿಶಾರದ ಶ್ರೀ ಕೇಶವಾಚಾರ್ಯ ಹತ್ರ ಕೆಲಸ ಮಾಡ್ತಾ ಇದ್ದೆ. ಅವ್ರ ಹತ್ರ ಕಲ್ತಿದ್ದ ಅಲ್ಪ ಸ್ವಲ್ಪನ ಸ್ವಾತಿಗೆ ಹೇಳ್ಕೊಟ್ಟೆ. ಅವಳು ಗೆದ್ಲು. ತಗೋ ನಿನ್ ಇನಾಮು. ತಾತ, ನೀವ್ ಹೇಳಿದ್ದು ₹1 ಒಂದೇ ಸಲ ಕೊಡ್ತೀನಿ ಅಂತ ಹೇಳಿರ್ಲಿಲ್ವಲ್ಲ? ಕಂಜೂಸ್ ತಾತ.
ಮಯೂರಿ, ನಾನ್ ಕ್ಷಮಿಸ್ಬಿಡು ಮಯೂರಿ. ನಿಂಗೆ ಇಷ್ಟೊಂದು ದುಃಖ ಆಗತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರ್ಲಿಲ್ಲ. ನೋಡು, ನನಗೆ ನಾಟ್ಯದ ಬಗ್ಗೆ ಆಸಕ್ತಿ ಇತ್ತು ನಿಜ. ಆದ್ರೆ ಸ್ಪರ್ಧೆಯಲ್ಲಿ ನಿನ್ ಜೊತೆ ಪೈಪೋಟಿ ಮಾಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹೌದು ಮಯೂರಿ, ತಾತ ಕುಮಾರಣ್ಣ ಇಬ್ರು ಬಲವಂತ ಮಾಡಿ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸೋ ಹಾಗೆ ಮಾಡಿದ್ರು. ಆದ್ರೆ ನೀನ್ ಇಷ್ಟೊಂದು ದುಃಖ ಪಡ್ತಿರೋದು ನೋಡ್ತಿದ್ರೆ ನನಗೆ ಸ್ಪರ್ಧೆಯಲ್ಲಿ ಗೆದ್ದ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗ್ತದೆ. ಸ್ವಾತಿ, ನೀನ್ ನೃತ್ಯ ಯಾವಾಗ ಕಲ್ತೆ? ಕುಮಾರಣ್ಣ 10 ದಿನದಲ್ಲಿ ಕಲ್ಸಿದ್ರು. 10 ದಿನದಲ್ಲ? ಹೌದು ಮಯೂರಿ, ನಿಜವಾಗ್ಲೂ 10 ದಿನದಲ್ಲಿ ಕಲ್ಸಿದ್ರು. ನೀನು ಅವ್ರ ಹತ್ರನೇ ಕಲ್ತ್ಕೋ. ನಿಜವಾಗ್ಲೂ ಅವ್ರು ನನಗೆ ಕಲಿಸ್ತಾರಾ? ಖಂಡಿತ ಕಲಿಸ್ತೀನಿ. ಕಲಿಯೋದಕ್ಕೆ ಕಲಿಸೋದಕ್ಕೆ ನಾನು ಯಾವಾಗ್ಲೂ ರೆಡಿ. 10 ದಿನದಲ್ಲಿ ಕಲ್ಸೋಕ್ ಸಾಧ್ಯನಾ? ಯಾವುದೇ ಕಲೆನಾಗ್ಲಿ 10 ದಿನದಲ್ಲಿ ಹೇಗೆ ಕಲಿಯಕ್ ಸಾಧ್ಯ ಮಯೂರಿ? ಜೀವನದಲ್ಲಿ ನಾವೆಷ್ಟೇ ಕಲ್ತರೂ ಕಲಿಬೇಕಾದ ಇನ್ನೂ ಇದ್ದೇ ಇರುತ್ತೆ. ಒಬ್ಬ ಒಳ್ಳೆ ಕಲಾವಿದ ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಮನುಷ್ಯತ್ವದಿಂದ ಬಾಳನ್ನು ಕಲಿಬೇಕು. ಒಬ್ಬ ಒಳ್ಳೆ ಮನಸ್ಸಿರೋ ಮನುಷ್ಯ ಮಾತ್ರ ಒಬ್ಬ ಉತ್ತಮ ಕಲಾವಿದ ಆಗಕ್ಕೆ ಸಾಧ್ಯ. ದಟ್ಸ್ ದಿ ಟ್ರೂತ್. ನಿನ್ಗೆ ಗೊತ್ತಿಲ್ಲದ ವಿಷಯ ಒಂದು ಹೇಳ ಮಯೂರಿ. ನೃತ್ಯದಲ್ಲಿ ಸ್ವಾತಿ ನಿನ್ ಯಾವ ಲೆಕ್ಕ? ಅವಳಿಗಿಂತ ಒಳ್ಳೆ ನೃತ್ಯ ಕಲಾವಿದನೇ ನೀನು. ಆದ್ರೆ ನಿನ್ನಲ್ಲಿ ಒಂದೇ ಒಂದು ಕೊರತೆ. ಕೊರತೆನಾ? ವಿನಯ ಅನ್ನೋ ಕೊರತೆ. ವಿನಯ ಇಲ್ಲದೆ ಜಂಬ ಅಹಂಕಾರ ಪಟ್ರೆ ಯಾವುದೇ ಕಲಾವಿದ ಯಾವತ್ತೂ ಮುಂದೆ ಬರಕ್ ಸಾಧ್ಯ ಇಲ್ಲ. ವಿನಯ, ವಿಧೇಯತೆ, ಮಾನವೀಯತೆ ಇದ್ರೆ ಮಾತ್ರ ಕಲಾವಿದನಿಗೆ ಬೆಲೆ, ಗೌರವ ಹೆಚ್ಚದು. ಕುಮಾರಣ್ಣ, ನೀನು ನನ್ಗೂ ನೃತ್ಯ ಕಲಿಸ್ತೀಯಾ? ಖಂಡಿತ ಕಲಿಸ್ತೀನಿ. ಆದ್ರೆ ಒಂದು ಷರತ್ತು. ಮೊದಲು ನೀನು ಸ್ವಾತಿಗೆ ಅಭಿನಂದನೆ ಹೇಳ್ಬೇಕು. ಆಗಲ್ಲ. ಮೊದಲು ಪ್ರೀತಿಯಿಂದ ಅವಳ ಕೆನ್ನೆಗೆ ಒಂದು ಪಪ್ಪಿ ಕೊಡು. That's it. ಮಾತಾಜಿ, ಏನಿದು ತಡೆ? ಇನ್ಮೇಲೆ ಮಯೂರಿ ನಿಮ್ಮಿಂದ ನೃತ್ಯ ಕಲ್ತು ಏನು ಉದ್ಧಾರ ಆಗ್ಬೇಕಾಗಿಲ್ಲ. ಅಯ್ಯೋ, ಏಕೆ ಮಾತಾಜಿ? ನಿಮ್ಮಿಂದ ಕಲ್ತು ಅವಳಿಗೆ ಸ್ಪರ್ಧೆಯಲ್ಲಿ ಬಹುಮಾನ ಬಂತಲ್ಲ, ಅದಕ್ಕೆ. ನಿಜ ಮಾತಾಜಿ, ಆದರೆ ಮಯೂರಿಯು ದ್ವಿತೀಯ ಬಹುಮಾನದ ಪದಕವನ್ನು ಪಡೆದಿದ್ದಾಳಲ್ಲ? ಅದೇ ಮೊದಲನೇ ಬಹುಮಾನ ಯಾರಿಗೆದ್ರು ಗೊತ್ತಾ? ಸ್ವಾತಿ. ಸ್ವಾತಿ ಯಾವ ಗುರುಗಳ ಹತ್ರನೂ ಹೋಗಿ ನೃತ್ಯ ಕಲ್ತ್ಕೊಳ್ಳಿಲ್ಲ. ಮಾತಾಜಿ, ಯಾವ ವಿದ್ಯೆಯೇ ಆಗಲಿ ಭಯಭಕ್ತಿಯಿಂದ ಕಲಿಯದಿದ್ದರೆ ಆ ವಿದ್ಯೆ ಪ್ರಾಪ್ತಿಯಾಗುವುದಿಲ್ಲ. ಸ್ವಾತಿ ಬಹುಶಃ ದಿನಂಪ್ರತಿ ನಮ್ಮ ನೃತ್ಯವನ್ನು ನೋಡಿ ನೋಡಿ ಕಲಿತಿರಬಹುದೆಂದು ನಮ್ಮ ಅನಿಸಿಕೆ. ಸರಿ, ನೀವಿನ್ನು ಹೊರಡಿ. ಹೊರಡುವುದೇ? ಮತ್ತೆ ನೃತ್ಯದ ಸಾಧನೆ ಸಾಕು, ನೀವಿಷ್ಟು ದಿನ ಹೇಳ್ಕೊಟ್ಟಿದ್ದು. ಇನ್ಮೇಲೆ ಅವಳೆಲ್ಲಾದ್ರೂ ನೋಡಿ ಸ್ಫೂರ್ತಿ ತಂದ್ಕೊಂಡು ಕಲ್ತ್ಕೋತಾಳೆ. ಇನ್ನು ಜಾಗ ಖಾಲಿ ಮಾಡಿ. ಕುಮಾರಣ್ಣ, ಅರೆ, ಇದೇ ನೀನ್ ಅಡಿಗೆ ಮನೆಯಲ್ಲಿ ನನ್ಗೂ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀಯಾ? ಚಿಟಿಕೆ ಹೊಡೆಯೋದು ಕಲ್ಸ್ಕೊಡ್ತಿದ್ದೆ. ನನ್ನ ದೃಷ್ಟಿಲಿ ಅಡಿಗೆ ಮಾಡೋದಕ್ಕಿಂತ ಪವಿತ್ರವಾದ ಕೆಲಸ ಇನ್ನೊಂದಿಲ್ಲ. ಅದರಲ್ಲೂ ಒಂದು ಹೆಣ್ಣಾಗಿ ನೀನ್ ಕಲ್ತ್ಕೊಳ್ಳೋಕೆ ಆಸೆ ಪಡ್ತೀಯ ಅಂದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ? ಮೊದಲು ಇದು ರುಚಿಯಾಗಿದೆ ಹೇಳು. ಹೇಗಿದೆ? ವಿಷಣ ಬಂದಾಗಿದೆ. ಮೊದಲು ಹೋಗಿ ಅದೇನಂತ ಕೇಳು. ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದಿಲ್ಲ, ಮತ್ತೆ ರುಚಿ ಚೆನ್ನಾಗಿದೆ ಅಂತ ಹೇಳಿದ್ದು. ಓಹೋ, ಏನು ಕಲ್ತ್ಕೋಬೇಕಲ್ಲ. ಓಹೋ, ಏನಮ್ಮ ನೀನ್ ಅಡ್ಗೆ ಮನೆಯಿಂದ ಬರ್ತಾ ಇದೀಯಾ? ಏನ್ ವಿಶೇಷ? ಕುಮಾರಣ್ಣ ನನ್ಗೆ ಅಡ್ಗೆ ಮಾಡೋದನ್ನ ಕಲಿಸ್ಕೊಡ್ತಾ ಇದ್ದಾರೆ. ಸೀರೆ ಬೇರೆ ಉಟ್ಬಿಟ್ಟಿದ್ಯಾ? ಹಾಗಾದ್ರೆ ನಿನ್ ಮಾಡ್ರನ್ ಡ್ರೆಸ್ ಗತಿ ಏನು? ತಗೋ, ಆ ಕುಮಾರನ ನಾನು ಸ್ವಲ್ಪ ಬಂದು ನೋಡೋದಕ್ಕೆ ಕೇಳು. ಆಯ್ತಪ್ಪ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ಕುಮಾರಣ್ಣ, ಅಪ್ಪ ನಿಮ್ಮನ್ನ ಕರೀತಾ ಇದ್ದಾರೆ. ಹೌದಾ? ಸರಿ, ಒಗ್ಗರಣೆಗೆ ಹಾಕಿದಿರಿ. ಈರುಳ್ಳಿ ಎಲ್ಲ ಕೆಂಪಗಾದ ತಕ್ಷಣ ಅಲ್ಲಿರೋ ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಡು. ನಾನು ಹೋಗಿ ಅದೇನೋ ಕೇಳ್ಕೊಂಡ್ ಬರ್ತೀನಿ. ತಗೋ. ಹಾಯ್ ಮಧು. ಹಾಯ್. ಸಂದೆ. ತಾತ ಮಲ್ಗಿರೋ ಹಾಗಿದೆ. ಎಲ್ಲಿ ಓದ್ಕೊಳ್ಳೋಣ? ದೊಡ್ಡಮ್ಮ ಚಿಕ್ಕಮ್ಮನೂ ಮಲ್ಕೊಂಡಿರ್ತಾರೆ. ಏನ್ ಮಾಡೋದು? ಹಾಗಾದ್ರೆ ಪಾರ್ಕ್ ಹೋಗೋಣ. ಸರಿ, ನಡೀರಿ.
ಮಠ ಮಧ್ಯಾಹ್ನ ಉರಿ ಬಿಸಿಲು ಬೇರೆ. ಇಂಥ ಉರಿ ಬಿಸಿಲಿನಲ್ಲಿ ಪಾರ್ಕ್ ಹೋಗಿ ಓದ್ಕೊಳ್ಳೋದು ಒಳ್ಳೇದಲ್ಲ. ಮತ್ತೆ ಏನ್ ಮಾಡೋದು ಕುಮಾರಣ್ಣ, ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ. ಹಾ, ಮೇಲ್ಗಡೆ ರೂಮಲ್ಲಿ ಓದ್ಕೋಬೋದಾ? ಬನ್ನಿ. ನಾನು ಇಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಐ ಆಮ್ ವೆರಿ ಸಾರಿ. ಬನ್ನಿ. ಬಾಗಿಲು ಮುಚ್ಚಿಬಿಡಿ, ಡಿಸ್ಟರ್ಬೆನ್ಸ್ ಇರಲ್ಲ. ಸರಿ. ಅಕ್ಕ ಅಕ್ಕ ಒಂದ್ ನಿಮಿಷ ಬನ್ನಿ. ಬನ್ನಿ ಅಕ್ಕ, ಹೇಳ್ತೀನಿ ಬನ್ನಿ. ಈಗ ಬನ್ನಿ. ನಿನ್ನ ನೋಡಿದಾಗಿನಿಂದ ನಿನ್ನ ಸೌಂದರ್ಯಕ್ಕೆ ಮರುಳಾದೆ. ಏನ್ ದೊಡಮ್ಮ? ಏನೇ ಇದು? ಎಷ್ಟು ದಿವಸದಿಂದ ನಡೀತಾ ಇದೆ ಇದೆಲ್ಲ? ದೊಡಮ್ಮ ಏನ್ ಹೇಳ್ತಿದ್ದೀರಾ ನೀವು? ಹುಟ್ಟಿದಾಗ್ಲೇ ತಂದೆ ತಾಯಿ ನುಂಗ್ಕೊಂಡೆ, ಈಗ ಮನೆ ಮಾನ ಮರ್ಯಾದೆಯನ್ನು ತಿನ್ಬೇಕು ಅಂತಿದ್ಯಾ? ಚಿಕ್ಕಮ್ಮ, ನಾವು ಓದ್ಕೋತಾ ಇದ್ವಿ ಅಷ್ಟೇ. ಆಹಾ, ನಾನ್ ನೋಡ್ಲಿಲ್ವಾ ನೀನೇನು ಓದ್ಕೋತಿದ್ದೆ ಅಂತ? ಇಲ್ಲ ದೊಡಮ್ಮ, ತಾತ ಕೆಳಗ್ ಮಲಗಿದ್ರು, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಮೇಲ್ ಬಂದು ಓದ್ಕೋತಾ ಇದ್ವಿ. ಓದ್ಕೊಳ್ಳೋರಾದ್ರೆ ಯಾಕೆ ಬಾಗಿ ಹಾಕೊಂಡಿರ್ಬೇಕು? ಹೇಳು. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀನೇನು ಭಾರಿ ದೊಡ್ಡ ಮನುಷ್ಯ ಅನ್ಕೊಂಡಿದ್ಯಾ? ಅಜ್ಕೆ ಆಗಲ್ಲ ನಿನ್ ಜನಕ್ಕಿಷ್ಟು. ನಿಂತ್ಕೊಳ್ಳೆ. ಏನೋ ಅದು? ನೀನ್ ಹೀಗೆ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಪೊಲೀಸ್ನ ಕರ್ಸಿ ತಕ್ಷ ಶಾಸ್ತಿ ಮಾಡ್ತೀನಿ, ನಡಿಯೋ. ಮೇಡಮ್, ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಿನಗೇನು ಮರ್ಯಾದೆ ಕೊಡೋದು? ಏನ್ ಪೊಲೀಸ್ನವ್ರಿಗೆ ಕೊಡಕ್ ನಾನೇನ್ ಗಂಡ ಕೆಲಸನ ಮಾಡಿದ್ದೀನಿ? ಹೆಚ್ಚಿಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಮುಚ್ಚಿರೆ ಬಾಯಿ ಸಾಕು. ಏನು ಅನ್ಕೊಂಡಿದ್ಯಾ? ನೀವು ಹೆಂಗ್ಸಾ ನೀವು? ದೊಡ್ಡವ್ರಿಗೆ ಮರ್ಯಾದೆ ಕೊಡಕ್ ಬರಲ್ಲ, ಏನೋ ಮಾತಾಡ್ತಾನೆ. ನಿಮ್ಮ ಹತ್ರ ಏನ್ ಮಾತು?